ನಮಸ್ಕಾರ. ಕನ್ನಡ ಕಾಮೆಂಟ್ರಿ ಬಾಕ್ಸಲ್ಲಿ ನಾವು ಕೂತಿದ್ದೀವಿ. ಇವತ್ತು ಎಂಥ ಮ್ಯಾಚು ಸಿಗ್ತಾ ಇರೋದು, ಗೇಟ್ ವೇ ಆಫ್ ಇಂಡಿಯಾ ವರ್ಸಸ್ ಇಂಡಿಯಾ ಗೇಟ್, ಅಂದರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಟಾಸಲ್ಲಿ ನೋಡ್ಬೋದು, ಅಲ್ಲಿ ಹಾರ್ದಿಕ್ ಪಾಂಡ್ಯ ಟಾಸ್ನ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅವ್ರದ್ದೇ ಹೋಮ್ ಗ್ರೌಂಡು, 3 ಸೋಲ್ಗಳಿಂದ ಕಂಗೆಟ್ಟೋಗಿದ್ದಾರೆ ಮುಂಬೈ ಇಂಡಿಯನ್ಸ್ ಅಂತೂ. ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಮ್ಯಾಚು 106 ರನ್ನಿಂದ ಹೀನಾಯವಾಗಿ ಸೋತ್ಕೊಂಡ್ಬರ್ತಾ ಇದ್ದಾರೆ KKR ವಿರುದ್ಧ. ಮುಂಬೈ ಇಂಡಿಯನ್ಸ್ಗೆ ಗುಡ್ ನ್ಯೂಸ್ ಏನು ಅಂದರೆ, ನಂಬರ್ 1 T20 ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಟೀಮ್ನ ಸೇರ್ಕೊಂಡಿರೋದು ಇಂಜುರಿ ಆದಮೇಲೆ. ಇಲ್ಲಿ ಫಸ್ಟ್ ಬಾಲ್ ಮುಖೇಶ್ ಕುಮಾರ್ಗೆ ಕೊಟ್ಟಿರೋದು ರಿಷಬ್ ಪಂತ್. ಫಸ್ಟ್ ಬಾಲೇ ಸಖತ್ತಾಗಿ ಕಾಲ ಮೇಲೆ ಹಾಕಿರೋದು ಇಲ್ಲಿ ಮುಖೇಶ್ ಕುಮಾರು. ಅಪೀಲ್ ಅಂತೂ ಜೋರಾಗಿದೆ, ಬಟ್ ಅಂಪೈರ್ ಕೊಟ್ಟಿಲ್ಲ. DRS ತಗೊಂಡ್ರೆ ಖಂಡಿತ ಹೋಗಿ ಹಾಕೊಳುತ್ತೆ, ಯಾಕಂದರೆ ಔಟ್ಸೈಡ್ ಲೆಕ್ಕಲ್ಲಿದೆ. ನೋಡಬೇಕು ಕನ್ವಿನ್ಸ್ ಮಾಡ್ತಾರೆ ಬೌಲರ್, ಕನ್ವಿನ್ಸ್ ರಿಷಬ್ ಪಂತ್ ಒಪ್ಪಲ್ಲ, ಬೇಡ ಅಂತಿದ್ದಾರೆ. ಇಲ್ಲ, DRS ಕ್ಯಾನ್ಸಲ್. ಇಶಾನ್ ಕಿಶನ್ ಸೆಕೆಂಡ್ ಬಾಲ್ ಕೂಡ ಕ್ರಾಸ್ ಬ್ಯಾಟ್ ಆಡಕ್ಕೆ ಹೋದ್ರು. ಥರ್ಡ್ ಬಾಲು ಬೀಟನ್, ಫೋರ್ತ್ ಬಾಲು ಬೀಟನ್, ಲೇಟಾಗಿ ಶಾಟ್ ಮಾಡಿದ್ರು. ಇಶಾನ್ ಕಿಶನ್ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇಲ್ಲಿ. ಮೊನ್ನೆ ಇವತ್ತು ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ 11ನಲ್ಲಿ ಆಡ್ತಾ ಇರೋದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಮುಂಬೈ ಇಂಡಿಯನ್ಸ್ಗೆ. ಖಂಡಿತ ಚೆನ್ನಾಗಿ ಆಡ್ತಾರೆ ಸೂರ್ಯಕುಮಾರ್. 3 ಮ್ಯಾಚ್ ಸೋತಿರೋದನ್ನ ರಿಕವರ್ ಮಾಡೋಕ್ಕೆ ನೋಡ್ತಾರೆ ಸೂರ್ಯಕುಮಾರ್. ಸಖತ್ತಾಗಿ ಫಾರ್ಮಿಗೆ ಬರೋ ಸಾಧ್ಯತೆ ಇದೆ. ಎಷ್ಟು 106 ದಿನಗಳಾದಮೇಲೆ ಬರ್ತಾ ಇರೋದು ಸೂರ್ಯಕುಮಾರ್. ನೋಡಬೇಕು ಹೆಂಗೆ ಆಡ್ತಾರೆ ಅಂತ. ಬಂದು ಗೆಲ್ಲಿಸ್ಬೇಕಂತಾರೆ ಬಂದಿರ್ತಾರೆ. ರೋಹಿತ್ ಶರ್ಮಾ ಅವರು ಸ್ಟಾರ್ಟ್ ಮಾಡೋದಿಲ್ಲ, ಸಿಕ್ಸರ್ ಎತ್ತಾಕಿದ್ದಾರೆ ಅಲ್ಲಿ ಕವರ್ಸ್ ಮೇಲೆ. ರೋಹಿತ್ ಶರ್ಮಾ, ವಿಂಟೇಜ್ ರೋಹಿತ್ ಶರ್ಮಾ ಕಾಣಿಸ್ತಾ ಇರೋದಿಲ್ಲಿ ನಮಗೆ. ಇನ್ನೊಂದು ಸಖತ್ತಾಗಿ ತಳ್ಳಾಕಿದ್ದಾರೆ, ಅಲ್ಲಿ ಬೌಂಡ್ರಿ ಸಿಗುತ್ತಾ ಇಲ್ಲ, ಡೀಪ್ ಕವರ್ಸು ಬಂದು ತಳೆದಿದ್ದಾರೆ. 2Dನ ಚೆನ್ನಾಗಿ ತಗೊಂಡಿದ್ದಾರೆ ಇಲ್ಲಿ ರೋಹಿತ್ ಶರ್ಮಾ ಅವರು. ನಾರ್ಜೆಗೆ ಬ್ಯಾಕ್ ಫುಟಲ್ಲಿ ಸಖತ್ತಾಗಿ ಹೊಡೆದಿದ್ದಾರೆ. 4 ಖಂಡಿತ ಸಿಗುತ್ತೆ, ಯಾಕಂದರೆ ಅದನ್ನು ಹಿಡಿಯೋಕ್ಕಾಗೋದಿಲ್ಲ, ಅಷ್ಟು ಜೋರಾಗಿ ಹೋಗ್ತಾ ಇರೋದು ಬಾಲು. ಇಲ್ಲಿ ಕವರ್ ಡ್ರೈವ್ನ ಹೊಡೆದಿರೋದು ಇಲ್ಲಿ. ಇಶಾನ್ ಕಿಶನ್ ಅಂತ ಹಾಕಿದ್ದಾರೆ, ಖಂಡಿತ ಫೀಲ್ಡರ್ನ ದಾಟುತ್ತೆ. 4 ಸಿಗುತ್ತೆ. ಇಶಾನ್ ಕಿಶನು ಆಫ್ ಡ್ರೈವ್ನ ಸಖತ್ತಾಗಿ ಮಾಡಿದ್ದಾರೆ, ಬಟ್ 4 ಹೋಗಲ್ಲ. ಅಲ್ಲಿ ಫೀಲ್ಡರ್ ಇರೋ ಕಾರಣ 2Dನ ತಗೊತಾರೆ. ಆ್ಯಂಡ್ರೀಸ್ ನೋರ್ಜೆ ಒಳ್ಳೆ ಓವರ್ನ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ. ಕುಲ್ದೀಪ್ ಯಾದವ್ಗೆ ಕೊಟ್ಟಿರೋದು ಪೇಸ್ನ ತೆಗಿಬೇಕು ಅಂತ ರಿಷಬ್ ಪಂತ್. ರೋಹಿತ್ ಶರ್ಮಾ ಅವರು ಸ್ಮಾರ್ಟಾಗಿ ಆಡ್ತಾರೆ, ನಾನು ವಿಕೆಟ್ ಕೊಡಲ್ಲ ಅಂತ. ಲಾಫ್ಟ್ ಮಾಡಿದ್ದಾರೆ ಇಲ್ಲಿ. ರೋಹಿತ್ ಶರ್ಮಾ ಕ್ಲಿಯರ್ ಆಗುತ್ತಾ ಇಲ್ಲ, ಫೀಲ್ಡರ್ ಕೈಗೆ ಕ್ಯಾಚ್ ಡ್ರಾಪು. ಖಂಡಿತ ಕಾಸ್ಟ್ಲಿ ಡ್ರಾಪ್ ಇದು, ಖಂಡಿತ ಹೊಡ್ತಾ ತಿಂತಾರೆ ಡೆಲ್ಲಿ ಕ್ಯಾಪಿಟಲ್ಸು. ಈ ಥರ ಕ್ಯಾಚ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಆಫ್ ಚಾನ್ಸಸ್ನ ಕನ್ವರ್ಟ್ ಮಾಡಬೇಕು. ಈ ಕಿಶನು ಇನ್ಫ್ಯಾಕ್ಟ್ ಬೇಗನೆ ಬೀಸಿದ್ರು ಕ್ಯಾಚ್ ಆಗುತ್ತೆ. ನಿನ್ನೆ ಚಹಲ್ ಅವರು ಏಕೆ ಡೂಪ್ಲೆಸಿ ಕ್ಯಾಚ್ನ ಫೀಲ್ಡರ್ಸು ಬಿಡ್ತಿದ್ರು, ಚಹಲ್ ಅವ್ರು ಬಿಡ್ದಂಗೆ ವಿಕೆಟ್ ತೆಗೆದ್ರು. ಅದೇ ಥರ ಇಲ್ಲಿ ಕುಲ್ದೀಪ್ ಯಾದವ್ ಇವತ್ತು ರೋಹಿತ್ ಶರ್ಮಾ ಅವ್ರು ಕ್ಯಾಚ್ ಬಿಟ್ಟರೆ ನೆಕ್ಸ್ಟ್ ಬಾಲಲ್ಲೇ ಇಶಾನ್ ಕಿಶನ್ ಔಟ್ ಮಾಡಿದ್ದಾರೆ. ಇದು ಕನ್ಸಿಸ್ಟೆಂಟು ಬೌಲಿಂಗ್ ಅಂದರೆ. ಸೂರ್ಯಕುಮಾರ್ ಯಾದವ್ ಸ್ಟ್ರೈಕಲ್ಲಿ ಬಂದಿರೋದು ಈಗ ಸ್ಕ್ರೀಸ್ಗೆ. ಫಸ್ಟು ಬಾಲೇ ಸಿಂಗಲ್ ತಗೊತಾರೆ, ಸ್ಟಾರ್ಟಿಂಗಿಂದಲೇ ಬೀಸ್ ಆಡೋದಿಲ್ಲ. ಇದು ಓವರ್ ಥ್ರೋ ಆಗಿದೆ. ಈ ಥರ ಕೊಟ್ಟರೆ ಟಾರ್ಗೆಟ್ ಜಾಸ್ತಿ ಹೋಗ್ತಾ ಇರುತ್ತೆ. 2Dನ ತಗೊಂಡಿರೋದು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು. ಕುಲ್ದೀಪ್ ಯಾದವ್, ಸೂರ್ಯಕುಮಾರ್ ನಿಲ್ಲದಲ್ಲಪ್ಪ, ಇವರು ಕೊಡ್ತಾ ಇರ್ತಾರೆ 4, 6 ಅಂತ ಒಂದು ಸಿಕ್ಸರ್ನ ತಗೊಂಡಿದ್ದಾರೆ. ಇಂಡಿಯನ್ ಮಿಸ್ಟರ್ 360 ಅಂತ ಯಾಕಂದ್ರೆ ತೋರಿಸ್ತಿದ್ದಾರೆ ಇವರು. ಹಿಂದಕ್ಕೆ ತಾಕಿರೋದು 106 ದಿನ ಆದಮೇಲೆ ಬಂದು ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಸಖತ್ತಾಗಿ ಆಡ್ತಾ ಇರೋದು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು. ರೋಹಿತ್ ಶರ್ಮಾ ಸಿಂಗಲ್ನ ತಗೊಂಡಿದ್ದಾರೆ. ಅಕ್ಷರ್ ಪಟೇಲ್ ಓವರು ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಫುಟಲ್ಲಿ ಸಖತ್ತಾಗಿ ಹೊಡೆದಿದ್ದಾರೆ, ಬಟ್ ಅಲ್ಲಿ ಅಂಥ ಒಳ್ಳೆ ಎಫರ್ಟು, ಫೀಲ್ಡಿಂಗು ಸಖತ್ ಫೀಲ್ಡಿಂಗು. ಕೆಲವೊಮ್ಮೆ ಬಿಡ್ತಾರೆ, ಕೆಲವೊಮ್ಮೆ ಹಿಡಿತಾರೆ, ಇದೇ ಕ್ರಿಕೆಟ್ನ ನಿಯಮ. ಇದಪ್ಪ ಬ್ಯಾಕ್ ಫುಟ್ ಪಂಚು, ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದು ಸಿಕ್ಸರ್ ಅಂತ, ಯಾಕಂದರೆ ಅಷ್ಟು ಬಲಶಾಲಿಯಾಗಿ ಹೊಡೆದಿರೋದು. ನೋಡ್ಬೋದು ಎಷ್ಟು ಮೀಟರ್ ಹೋಗಿದೆ ಅಂತ, 103 ಮೀಟರು. 100 ಮೀಟರ್ ಪ್ಲಸ್ ಹೊಡಿಬೇಕಂದ್ರೆ ಸುಮ್ಮನೆ ಅಲ್ಲಪ್ಪ, ಟೈಮಿಂಗು ಪವರ್ ಎರಡೂ ಬೇಕು ಮೊನ್ನೆ. ಬಟ್ ಇಶಾಂತ್ ಶರ್ಮಾ ಅವ್ರಿಗೆ ಆ ಸಿಕ್ಸರ್ನ ಹೊಡೆಯೋಕ್ಕಾಗಿಲ್ಲ, ಕ್ಯಾಚ್ ಕೊಟ್ಟೋಗ್ಬೇಕಾಗುತ್ತೆ. ಸೂರ್ಯಕುಮಾರ್ ಯಾದವ್ ಇಶಾಂತ್ ಶರ್ಮನ ತಂದಿದೆ ಇದಕ್ಕೋಸ್ಕರ. ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ ಯಾರ್ಕರ್ ಹಾಕಿ ರಸಲ್ನ ಔಟ್ ಮಾಡಿದ್ರು,
ಈ ಮ್ಯಾಚಲ್ಲಿ ಲೋ ಫುಲ್ ಟಾಸ್ ಹಾಕಿ ಸೂರ್ಯಕುಮಾರ್ನ ಔಟ್ ಮಾಡಿದ್ದು. ಬಲ ಭೀಮ ಬಂದಿರೋದು ಇಲ್ಲಿ ಟೀಮ್ ಡೇವಿಡ್, ಯಾಕಂದರೆ ಡೆತ್ ಓವರು ಹಂಗೆ ಕೊಟ್ಟಿರೋದು ಭೀಮನ್ ಥರನೇ ಭುಜಬಲ ಪರಾಕ್ರಮದಲ್ಲಿ ಹೊಡೆದಿತ್ತು ಇವತ್ತು ಟೀಮ್ ಡೇವಿಡ್. ಮತ್ತೊಂದು ರೋಹಿತ್ ಶರ್ಮಾ ಅವರು ಹೊಡೆದಿದ್ದನ್ನ ಸಿಕ್ಸರು ಖಂಡಿತ ಕ್ಲಿಯರ್ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಅಲ್ಲಿ ಫೋಟೋನ ಅದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ. ಬಾಲ್ ಅವ್ರ ಮುಂದೆನೇ ಹೋಗಿ ಬೀಳುತ್ತೆ. ಈ ಬಾಲ್ನ ಕರೆಕ್ಟ್ ಮಾಡೋಕ್ಕಾಗಲಿಲ್ಲ, ಲೆಗ್ ಬೈಸ್ ಆಗುತ್ತೆ ಇದು. ಓ ರನ್ಔಟ್, ಕ್ಲೋಸ್ ಕಾಲ್ ಇದೆ. 2 ರನ್ ಕದಿಯೋ ಎತ್ತದಲ್ಲಿ ರನ್ಔಟ್ ಆಗೋ ಸಾಧ್ಯತೆ ಇದೆ. ನೋಡಬೇಕು, ಲೆಗ್ ಬೈಸ್ ಖಂಡಿತ ಇದು. ಅಂಪೈರ್ ಕೊಡ್ತಾರ? ಖಂಡಿತ ಕೊಡ್ತಾರೆ ಔಟು ಅಂತ. 66 ರನ್ಗಳನ್ನ ಮಾಡಿ ಹೋಗ್ತಾ ಇರೋದು ಮುಂಬೈ ಇಂಡಿಯನ್ಸು. 66 ರನ್ಗಳನ್ನ ಡಿಫೆಂಡ್ ಮಾಡಬೇಕಂದ್ರೆ ಈಗ ಒಳ್ಳೆ ಬೌಲಿಂಗ್ ಬೇಕು. ಅದನ್ನು ಮೀರಿಸಿನ ಹೊಡಿತೀವಿ ಅಂತ ಬರ್ತಾ ಇರೋದು ಇಲ್ಲಿ ಪೃಥ್ವಿ ಶಾ ಮತ್ತು ಡೇವಿಡ್ ವಾರ್ನರ್ ಅವರು. ನೋಡಬೇಕು ಹೊಡಿತಾರಾ ಇಲ್ವೋ ಅಂತ. ಬನ್ನಿ ಆಗಿದ್ರೆ ಇನ್ನಿಂಗ್ಸ್ನ ಶುರು ಮಾಡೋಣ. ಬೂಮ್ರಾ ಅವ್ರು ಶುರು ಮಾಡ್ತಾ ಇದ್ದಾರೆ. ಫಸ್ಟ್ ಬಾಲೇ 4 ಹೊಡೆದಿರೋದು ಇಲ್ಲಿ ಪೃಥ್ವಿ ಶಾ ಪವರ್ ಪ್ಲೇಲಿ ಎಂಥ ಪವರ್ ಬ್ಯಾಟರ್ ಅಂತ ತೋರಿಸ್ತಾರೆ. ಅವ್ರು ಸಖತ್ತಾಗಿ 4ಗಳನ್ನ ಹೊಡಿಯೋದ್ರಲ್ಲಿ ನಿಸ್ಸೀಮರು. ಡೇವಿಡ್ ವಾರ್ನರ್ ಸ್ಟ್ರೈಕಲ್ಲಿ. ಡೇವಿಡ್ ವಾರ್ನರು ಇವರು ಒಂದು 6 ಎತ್ತಾಕಿದ್ರಪ್ಪ. ಇವರಂತೂ ಕಚ್ಕೊಂಡ್ರೆ 4 ಓವರ್ಗೆ ಮ್ಯಾಚ್ ಮುಗಿಸ್ತಾರೆ. ಒಂದು ಒಳ್ಳೆ ಸಿಂಗಲ್ಲು ಆಕಾಶ್ ಮಧ್ವಲ್ಲು. ಒಳ್ಳೆ ಬೌಲಿಂಗ್ನ ಮಾಡಿದ್ದು ಲಾಸ್ಟ್ ಮ್ಯಾಚ್. 3 ವಿಕೆಟು ರಾಜಸ್ಥಾನ್ ಮೇಲೆ. ಲೋ ಸ್ಕೋರಿಂಗ್ ಗೇಮ್ ಆದ್ರೂ 3 ವಿಕೆಟ್ನ ತೆಗೆದ್ರು ಮ್ಯಾಚ್ ಗೆಲ್ಲಿಲ್ಲ. ಓವರ್ ಥ್ರೋ, ಬಟ್ ಅಲ್ಲಿ ಫೀಲ್ಡರ್ ತಡೆದಿದ್ದಾರೆ. ರನ್ಸ್ ಲೀಕ್ ಆಗಲ್ಲ. ಕಾದೊಡ್ದಿದ್ದು 4 ಹೋಗುತ್ತಾ? ಇಲ್ಲ, ಚೇಸಲ್ಲಿದ್ದರು. ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ಅಲ್ಲಿ ಮುಂಬೈ ಫೀಲ್ಡರಿಂದ. ಸಖತ್ತಾಗಿ ಫೀಲ್ಡಿಂಗ್ನ ಮಾಡ್ತಾಯಿದ್ದಾರೆ ಮುಂಬೈ ಇಂಡಿಯನ್ಸು. ಈ ಥರ ಫೀಲ್ಡಿಂಗ್ ಮಾಡಿದ್ರೇ 20-30 ರನ್ ಎಕ್ಸ್ಟ್ರಾ ತಡಿಬೋದು ಮ್ಯಾಚಸಲ್ಲಿ. ಇದು ಕೂತ್ಕೊಂಡಿಂದೆ ಎತ್ತಾಕಿರೋದು 4 ಹೋಗುತ್ತೆ. 4 ಸಿಗುತ್ತೆ ಪೃಥ್ವಿ ಶಾಗೆ ಖಂಡಿತ. ಇವ್ರು ಈ ಥರ ಅಟ್ಯಾಕಿಂಗ್ ಇಂಟೆಂಟಲ್ಲೇ ಆಡಬೇಕು. ಮ್ಯಾಚ್ನ ಗೆಲ್ಲಬೇಕಂದ್ರೆ ಆಲ್ರೆಡಿ 50% ಆಫ್ ಓವರ್ಸ್ ಕಂಪ್ಲೀಟ್ ಆಗಿದೆ. 2.3 ಓವರ್ಸ್ ಈಗಾಗ್ತು ಈ ಬೌಲಿಂದ. 2Dನ ತಗೊಂಡ್ರು ಔಟ. ರನ್ಔಟ್ಗೆ ಅಪೀಲ್ ಇದೆ ಇಲ್ಲಿ ಜೋರಾಗೆ. ಅಂಪೈರ್ ಏನು ಹೇಳ್ತಾರೆ? ಇಲ್ಲ, ಇಲ್ಲಿ ಚಾಡಿದ್ದಾರೆ. ಪಿಯೂಷ್ ಚಾವ್ಲಾ ಅವರು ಒಳ್ಳೆ ಓವರ್ 4 ಬಾಲ್ ಸಖತ್ತಾಗಿ ಮಾಡಿದರು. ಬಟ್ ಇಲ್ಲಿ ಡೇವಿಡ್ ವಾರ್ನರ್ ಅವರು ನೀವು ಎಷ್ಟು ಚೆನ್ನಾಗಿ ಮಾಡಿದ್ರು ನಾನು 6 ಎತ್ತಾಕೊಂಡ್ಬಿಡ್ತೀನಿ ಅಂತ ಎತ್ತಾಕೊಂಡಿರೋದು ಇಲ್ಲಿ. ಪೃಥ್ವಿ ಶಾ ಹಿಂದಕ್ಕೆ ಡೈರೆಕ್ಷನ್ ತೋರ್ಸೋಕೆ ಹೋದ್ರು, ಬಟ್ ಸಿಂಗಲ್. ಒಳ್ಳೆ ಥ್ರೋ, ಬಟ್ ಅಪೀಲ್ ಇಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು ಫೀಲ್ಡರ್ಸ್ಗೆ ರೀಚ್ ಆಗಿದ್ದಾರೆ ಅಂತ. ಕಾಡ್ಜಿ ಒಳ್ಳೆ ಓವರ್ನ ಫಿನಿಷ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಡೆತ್ ಓವರ್, ಫೈನಲ್ ಓವರ್ನ ನಾನೇ ಯಾಕೆ ಹಾಕ್ತೀನಿ ಅಂತ ಬಂದಿರೋದು. ಡಿಸಿಗೆ ಇನ್ನೂ 30 ರನ್ ಬೇಕು. ಖಂಡಿತ ಆಗಲ್ಲ. 4 ಇಲ್ಲ. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್ ಸಿಂಗಲ್ನ ತಗೊತಾರೆ. ಬ್ಯಾಟಿಂಗ್ ಚೆನ್ನಾಗಿಲ್ಲ ಡೆಲ್ಲಿ ಕಡೆ. ಇದೇನೇ ಪ್ರಾಬ್ಲಮ್ ಅವ್ರಿಗಾಗಿರೋದು. ಮುಂಬೈ ಇಂಡಿಯನ್ಸು 24 ರನ್ಗಳ ಭರ್ಜರಿ ಜಯನ ಸಾಧಿಸ್ಕೊತಾರೆ ಇವತ್ತು. ಫಸ್ಟು ಗೆಲುವು. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಹೋಗಲೇಬೇಕು, ಯಾಕಂದರೆ ಅಷ್ಟು ಸಖತ್ತಾಗಿ ಆಡಿದ್ದು.